ಇದು ಹನಿ ಜಾಲ ವಿಶೇಷ ಚರ್ಚೆ. ನಾನು ರಮಾಕಾಂತ್. ಹನಿ ಜಾಲದ ಬಗ್ಗೆ ಅಥವಾ ಹನಿ ಟ್ರ್ಯಾಪ್ನ ಬಗ್ಗೆ ಮಾತನಾಡಲಿಕ್ಕಿಂತ ಮುಂಚಿತವಾಗಿ ಈ ಹನಿ ಟ್ರ್ಯಾಪ್ ಅನ್ನೋದು ಏನು, ಯಾವ ತರಹ ಹನಿ ಟ್ರ್ಯಾಪನ್ನು ಮಾಡ್ತಾರೆ, ಯಾವುದು ಅತ್ಯಾಚಾರ, ಯಾವುದು ಹನಿ ಟ್ರ್ಯಾಪ್, ಯಾವೆಲ್ಲ ವಿಚಾರಗಳಲ್ಲಿ ಹನಿ ಟ್ರ್ಯಾಪ್ ಬಳಕೆ ಆಗ್ತಾ ಇದೆ, ದುಡ್ಡಿನ ಉದ್ದೇಶ ಇದೆಯಾ, ಹೆಸರು ಕೆಡಿಸೋ ಉದ್ದೇಶ ಇದೆಯಾ, ಜೀವನ ಪರ್ಯಂತ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಉದ್ದೇಶ ಇದೆಯಾ, ತಮ್ಮ ಕೆಲಸ ಸಾಧಿಸಿಕೊಳ್ಳುವ ಸಲುವಾಗಿ ಒಬ್ಬರನ್ನ ಕೆಡ್ಡಾಗೆ ಬೀಳಿಸ್ತಕ್ಕಂಥ ವಿಚಾರ ಇದೆಯಾ, ಇದು ಸ್ವಯಂ ಪ್ರೇರಣೆಯಿಂದ ಆಗ್ತಕ್ಕಂಥ ವಿಚಾರನ ಅಥವಾ ಅಂತಹ ಒಂದು ಮಾದಕ ಮೋಹಕ ಜಾಲವನ್ನು ಒಬ್ಬ ವ್ಯಕ್ತಿಯ ಸುತ್ತ ಹೆಣಿತಾರ, ಯಾವುದು ಒಪ್ಪಿತ ಯಾವುದು ಒಪ್ಪಿತವಲ್ಲ, ಯಾವುದಿಲ್ಲಿ ಬಲೆ, ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಸಿಕ್ಕಿ ಬೀಳ್ತಾರೆ. ಹನಿ ಟ್ರ್ಯಾಪ್ ಆಯಿತು ಅಂದಾಗ ಎಷ್ಟು ದಿನಗಳ ಒಳಗಾಗಿ ಒಬ್ಬ ಮನುಷ್ಯ ಕೇಸ್ ಹಾಕಬೇಕಾಗತ್ತೆ. ಆಯಿತು, ಕೇಸ್ ಹಾಕ್ದ. ಹನಿ ಟ್ರ್ಯಾಪ್ ಅನ್ನೋ ವಿಚಾರದಲ್ಲಿ ರೇಪ್ ಅಂತ ಕೇಸ್ ಹಾಕ್ತಾರಾ, ಅಥವಾ ನನಗೆ ಬೆದರಿಸಿದ್ರು, ಹೆದರಿಸಿದ್ರು, ನನಗೆ ವಂಚಿಸಿದ್ದಾರೆ, ಮೋಸ ಮಾಡಿಬಿಟ್ರು, ಮದುವೆ ಮಾಡ್ಕೋತೀನಿ ಅಂತ ಹೇಳಿದರು, ನಾನು ಒಪ್ಕೊಂಡಿದ್ದೆ, ಈ ಕೇಸನ್ನು ಹಾಕ್ತಾರಾ? ಹಣಕಾಸಿನ ಡಿಮ್ಯಾಂಡ್ ಇಟ್ಟರೆ ಬರೀ ಒಂದು ವಂಚನೆ ಕೇಸಲ್ಲಿ ಆ ಕೇಸ್ ಮುಗಿದು ಹೋಗುತ್ತಾ? ಇದಕ್ಕೆ ಅಂತ್ಯನೇ ಇಲ್ವಾ? ಈ ದೇಶದಲ್ಲಿ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ಕಾನೂನೇ ಇಲ್ವಾ? ಯಾವುದೋ ಚೀಟಿಂಗು, 100 ರೂಪಾಯಿ ಮೋಸ ಮಾಡಿದ್ರು ಚೀಟಿಂಗೆ, 1 ಲಕ್ಷ ಮೋಸ ಮಾಡಿದ್ರು ಚೀಟಿಂಗೆ, 5 ಲಕ್ಷ ಮೋಸ ಮಾಡಿದ್ರು ಚೀಟಿಂಗೆ, ಏನೋ ಚೀಟಿಂಗ್ ಅಂತಾರೆ, ಅದೇನೋ ಮೋಸ ಆಗಿದೆ, ಪಾಪ ಉದ್ದೇಶ ಏನಿರಲಿಲ್ಲ, ಬೇಲ್ ಕೊಟ್ಬಿಡಿ ಅವನಿಗೆ. ಆ ರೀತಿ ಆಗುತ್ತಾ ಇದು? ಅಥವಾ ಹನಿ ಟ್ರ್ಯಾಪ್ ಅನ್ನೋ ವಿಚಾರಕ್ಕೇ ಸೆಕ್ಷನ್ಸ್ ಯಾವುದಾದ್ರೂ ಇದೆಯಾ? ಒಂದು ಗಂಭೀರವಾದಂಥ ವಿಚಾರ ಇದು. ಯಾರಾದರೂ ಸಿಕ್ಕಾಕೊಳ್ಳಿ ಅಥವಾ ಸಿಕ್ಕಾಕೊಳ್ಳುವಂತೆ ಮಾಡಲಿ. ನಮಗೆಲ್ಲ ಈಗ ಡಿಜಿಟಲ್ ಅರೆಸ್ಟ್ ಅಂದ್ಬಿಡ್ತಾರೆ, ಆನ್ಲೈನ್ ವಂಚನೆ ಅಂತಾರೆ, ಫ್ರಾಡ್ ಅಂತಾರೆ. ಬಟ್ ಒಂದು ಹನಿ ಟ್ರ್ಯಾಪ್ ಅನ್ನೋ ವಿಚಾರದಲ್ಲಿ ಯಾರು ಹೆಣೆಯುವಂಥ ಬಲೆಗಳಿವೆಲ್ಲವೂ ಕೂಡ ಯಾವ ಥರ ಸಿಕ್ಕಿ ಬೀಳ್ತಾರೆ? ಇಲ್ಲಿ ಯಾವಾಗಲೂ ಪುರುಷಂದೇ ಇಲ್ಲಿ ಅಪರಾಧ ಇರುತ್ತಾ? ಪುರುಷನೇ ಇದರಲ್ಲಿ ಅಪರಾಧ ಯಾವಾಗಲೂ ಮಾಡಿರ್ತಾನ? ಅಥವಾ ಅವನು ಆ ಜಾಲಕ್ಕೆ ಬೀಳುವಂತಹ ಸನ್ನಿವೇಶವನ್ನು ಒಂದು ಹೆಣ್ಣು ಮಗಳನ್ನು ಮುಂದೆ ಇಟ್ಟುಕೊಂಡು ಒಂದಷ್ಟು ಜನ ಸೇರಿ ಹೆಣೆದಿರ್ತಾರ? ಒಬ್ಬಳು ಹೆಣ್ಣು ಮಗಳಿಗೆ ಒಂದು ಹನಿ ಟ್ರ್ಯಾಪ್ ಬಲೆಯನ್ನು ಹೆಣೆಯೋಕ್ಕೆ ಸಾಧ್ಯ ಇದೆಯಾ? ಎಲ್ಲ ವಿಚಾರಗಳಿದೆ ಇದರಲ್ಲಿ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಶುರು ಮಾಡ್ತಾ ಮುಂಚಿತವಾಗಿ ನೋಡಿ, 48 ಜನಪ್ರತಿನಿಧಿಗಳ CD ಇದೆ ಅಂತ ಹೇಳಿ ಇವತ್ತು ರಾಜಣ್ಣ ಮಾತಾಡ್ತಾರೆ. ಈ ರಾಜ್ಯದ ಸಹಕಾರ ಸಚಿವರವರು ಜನಪ್ರತಿನಿಧಿಗಳ CD ಇಟ್ಕೊಂಡು ಹನಿ ಟ್ರ್ಯಾಪಲ್ಲಿ ಅವರನ್ನು ಲಾಕ್ ಮಾಡಿ ಆ ನಂತರ ಅವರಿಗೆ ವಂಚನೆ ಮಾಡ್ತಾರೆ. ಉದ್ಯಮಿಗಳಿರ್ತಾರೆ, ರಾಜಕಾರಣಿಗಳಿರ್ತಾರೆ, ಶ್ರೀಮಂತರೇ ಟಾರ್ಗೆಟ್ ಆಗಿಬಿಟ್ಟಿರ್ತಾರೆ. ಜೀವನ ಪರ್ಯಂತ ಪ್ರತಿ ತಿಂಗಳ ಸ್ಯಾಲ್ರಿಗಿಂತ ಹೆಚ್ಚಾಗಿ ಕೇಳಿದಾಗೆಲ್ಲ, ಫೋನ್ ಮಾಡಿದಾಗೆಲ್ಲ 50,000 ಅಂದರೆ 50,000 ಹಾಕಬೇಕು, 25,000 ಅಂದರೆ 25,000 ಹಾಕಬೇಕು, 1 ಲಕ್ಷ ಕೊಡೋದು 1 ಲಕ್ಷ ಕೊಡಬೇಕು. ಆಯಿತು, ಕೊಟ್ಟುಬಿಡ್ತಾರೆ. ಅಲ್ಲ ಮುಗಿಯಲ್ಲ, ನೋಡು ನಾನು ಮತ್ತೆ ನನಗೆ ಮತ್ತೆ ಬೇಕಂದ್ರೆ ಹಾಕ್ಬಿಡ್ತೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಚಾನಲ್ ಕೊಟ್ಬಿಡ್ತೀನಿ, ಮೀಡಿಯಾ ಕೊಟ್ಬಿಡ್ತೀನಿ, ನಾನು ಮಾಡ್ತಾರೆ. ಇವೆಲ್ಲವನ್ನೂ ಮಾಡಿರ್ತಾರೆ. ಸೊ ಇದು ಹೇಗೆ? ಶ್ರೀಮಂತರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಈ ಒಂದು ಜಾಲದಲ್ಲಿ. ಶ್ರೀಮಂತರು ಅಥವಾ ಪ್ರಭಾವಿಗಳು, ಬಡವನ್ ಸೇರಿಸ್ಕೊಂಡ್ರೆ ಏನೂ ಗಿಟ್ಟಲ್ವಲ್ಲ. ಏನಿರುತ್ತೆ ಬಡವ? ಮ್ಯಾಕ್ಸಿಮಮ್ ಪ್ರಾಣ ಬಿಡ್ಬೋದು ಅಷ್ಟೇ. ಅವನು ಹಣ ಅಂತೂ ಇಲ್ಲ ಅವನ ಬಳಿಯಲ್ಲಿ, ಅವನು ಪ್ರಾಣ ಇಟ್ಕೊಂಡು ಇವ್ರಿಗೇನು ಆಗಬೇಕಾಗಿಲ್ಲ. ಹನಿ ಜಾಲದಲ್ಲಿ ಸಿಕ್ಕಿ ಬೀಳ್ತಕ್ಕಂಥ ರಾಜಕಾರಣಿಗಳ ಮಕ್ಕಳು ಅನೇಕರಿದ್ದಾರೆ, ತುಂಬ ಜನ ಇದ್ದಾರೆ ಇದರಲ್ಲಿ. ರಾಜಕಾರಣಿಗಳ ಮಕ್ಕಳು ಇಲ್ಯಾವುದೋ ಸರ್ಕಾರ ಆ ಥರ ಈ ಥರ ಆದಾಗ ಒಂದು ಗ್ಯಾಂಗ್ ಹೋಗ್ಬಿಟ್ಟಿತ್ತು ಬೇರೆ ರಾಜ್ಯಕ್ಕೆ. ಗ್ಯಾಂಗ್ನ ನಡುವೆ ಗ್ಯಾಂಗ್ ಸಮೇತವಾಗಿ ಹನಿ ಟ್ರ್ಯಾಪ್ ಆಗಿದ್ರು ಅಂತ ಮಾಹಿತಿ ಇತ್ತು. ಹನಿ ಟ್ರ್ಯಾಪ್ ಆಗಿದ್ರು ಅಂತ ಮಾಹಿತಿ ಇತ್ತು. ನಾವು ಹೇಳ್ದಂಗೆ ಕೇಳದೆ ಇದ್ದರೆ ನಿಮ್ದು ಎಲ್ಲ CD ಆಚೆ ಬರುತ್ತೆ ಅಂತ ಕೂಡ ಮಾಹಿತಿ ಇತ್ತು. ಅಲ್ಲಿಂದ ಓಡೋಡಿ ಬಂದವರೇ ಇಮ್ಮಿಡಿಯೇಟಾಗಿ ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಬೇರೆ ವಿಚಾರ ಅದು, ಇನ್ನೊಂದು ದಿನ ಮಾತಾಡೋಣ ಅದ್ರ ಬಗ್ಗೆ. ಗುಂಪಾಗಿ ಒಬ್ಬರಿಬ್ಬರಲ್ಲ, ಅದರಲ್ಲಿ ದೊಡ್ಡ ಗುಂಪೇ ಇದೆ. ಹಾಗಾದರೆ ಹನಿ ಜಾಲ ಅಂದರೆ ಏನು? ಕಾನೂನೇನು ಹೇಳುತ್ತೆ? ಹನಿ ಟ್ರ್ಯಾಪ್ ನಡೆಸಿ ಸಿಕ್ಕಿಬಿದ್ದರೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗಳೇನು? TV5 ಕನ್ನಡದಲ್ಲಿ ಇದ್ರ ಬಗ್ಗೆ ಒಂದು ವಿಶ್ಲೇಷಣೆ ಇರುತ್ತೆ. ಇದೀಗ ಹನಿ ಜಾಲ ಹೇಗಿರುತ್ತಪ್ಪ ಅಂತ ನೋಡೋಣ. ಹನಿ ಟ್ರ್ಯಾಪ್ನ ಜಾಲ ಹೇಗೆ ಅವರೊಂದು ಮೋಡಸ್ ಆಪರಾಂಡಿ ಅಂತ ಕರೀತಾರೆ. ಅವರು ಅಪರಾಧಕ್ಕೆ ಇಳಿಯುವಂತಹ ಮಾದರಿ, ಯಾವ ರೂಪದಲ್ಲಿ ಅವರು ಈ ಒಂದು ಕೃತ್ಯಕ್ಕೆ ಇಳಿತಾರೆ ಅಂತ ಹೇಳಿ ಅವ್ರ ಮೆಥಡ್, ಅವ್ರು ಏನು ಮೆಥಡನ್ನು ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಾರೆ ನೋಡಿ. ಸುಂದರ ಯುವತಿಯರನ್ನು ಮುಂದೆ ಇಟ್ಕೊಳ್ಳೋದು, ಸುಂದರ ಯುವತಿಯರ ಮುಂದೆ ಇಟ್ಕೊಳ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ, ಒಂದು ಟಾರ್ಗೆಟ್ ಅಂತ ಇರ್ತಾನೆ, ಒಬ್ಬ ಪರ್ಸನ್ XYZ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿ ನೋಡಮ್ಮ, ನೀನು ಆತನನ್ನು ಮೋಹಿಸುವಂತೆ ನಟಿಸಬೇಕು, ನಿನ್ನ ಬಲೆಗೆ, ನಿನ್ನ ಮೋಹದ ಪಾಶದ ಬಲೆಗೆ ಅವನು ಸಿಕ್ಕಾಕೊಳ್ಬೇಕು, ಅಷ್ಟೇ ಉದ್ದೇಶ. ಸಿಕ್ಕಾಕೊಂಡ ನಂತರದಲ್ಲಿ ನೀವು ನಿಮ್ಮ ಖಾಸಗಿ ಕ್ಷಣಗಳನ್ನು ಕಳೆಯುತ್ತಿರಬೇಕಾದರೆ ಅದು
ಒಂದು ಕ್ಯಾಮೆರಾ ಒಂದರಲ್ಲಿ ಸೆರೆ ಹಿಡಿಯಲ್ಪಡಬೇಕು. ಇದು ಒಂದು ಕೆಡ್ಡ, ಇದು ಕೆಡ್ಡದ ಒಂದು ಸ್ವರೂಪ. ಇಲ್ಲಿ ಆನೆಗೆ ಒಂದು ಕೆಡ್ಡ ತೋಡೋದು ಬೇರೆ, ಇಲ್ಲಿ ಯಾವುದೋ ದೊಡ್ಡ ಘಟ, ದೊಡ್ಡ ಕುಳ, ದೊಡ್ಡ ಪ್ರಭಾವಿ, ದೊಡ್ಡ ಸಿರಿವಂತ, ಹಣವಂತ ಇಂಥವನಿಗೆ ಒಂದು ಕೆಡ್ಡ ತೋಡ್ತಾರೆ. ಆ ಮಹಿಳೆಯ ಮೂಲಕವಾಗಿ ಲೈಂಗಿಕ ಅಂಶವನ್ನು ತೋರಿಸಿ ವಂಚನೆ ಮಾಡಲಾಗುತ್ತೆ. ಫೇಸ್ಬುಕ್, ವಾಟ್ಸಪ್ ಮೂಲಕವಾಗಿ ಮೊದಲು ಗೆಳೆತನ ಶುರುವಾಗುತ್ತೆ. ಫ್ರೆಂಡ್ ರಿಕ್ವೆಸ್ಟು, ಫಾಲೋ ಮಾಡ್ತಾ ಇದ್ದೀವಿ, ನಾವಿಂಥವ್ರು ನೀವಂಥವ್ರು ಎಲ್ಲ ಶುರುವಾಗುತ್ತೆ. ಚಾಟಲ್ಲಿ ಮೊದಲು ಗೆಳೆತನ, ಆತ್ಮೀಯತೆ ಬೆಳೆಸಿಕೊಳ್ಳುವುದು, ನಂತರ ಭೇಟಿ. ಈ ನೆಪದಲ್ಲಿ ರೂಮ್ಗೆ ಕರೆಸ್ಕೊಳ್ತಾರೆ. ಬನ್ನಿ ನಾನು ಇಂಥ ಕಡೆ ಇದ್ದೀನಿ, ಮೀಟ್ ಮಾಡಬೇಕು. ಮೊದಲಿಗೆ ಕಾಫಿ, ಟೀ, ತಿಂಡಿ, ದೋಸೆ, ಚಪಾತಿ, ಜಾಮೂನು ಎಲ್ಲ ಇರುತ್ತೆ. ಇದೆಲ್ಲ ಊಟ ತಿಂಡಿ ಎಲ್ಲ ಆದಮೇಲೆ ಈ ರೀತಿ ರೂಮ್ಗೆ ಕರೆಸ್ಕೊಳ್ತಕ್ಕಂಥ ಒಂದು ವಿಚಾರ. ಆ ನಂತರ ರೂಮ್ಗೆ ಬಂದ ಮೇಲೆ ಆಪ್ತ ಕ್ಷಣಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಇದರಲ್ಲಿ 2-3 ಥರ ಟೀಮ್ ಇದೆ ಇದು ವರ್ಕೌಟ್ ಮಾಡುವಂಥವ್ರು. ಒಬ್ಬರಿಗೆ ಆ ಕ್ಷಣಕ್ಕೆ ಹಣ ಬೇಕು. ಆ ಕ್ಷಣಕ್ಕೆ ಹಣ ಬೇಕು ಅಂದರೆ ಒಂದು ಹುಡುಗಿ ಅಲ್ಲಿರ್ತಾಳೆ, ತಾನು ಇಂಥ ಕಡೆ ಇದ್ದೀನಿ ಅಂತೇಳಿ ಆ ಹುಡುಗಿಯ ಇಡೀ ತಂಡಕ್ಕೆ ಮಾಹಿತಿ ಇರುತ್ತೆ. ಅವರೇ ಪೊಲೀಸ್ ಡ್ರೆಸ್ ಹಾಕೊಂಡ್ಬಂದ್ಬಿಡೋದು, ಅವರೇ ಯಾರೋ ಹುಡುಗಿ ಕಡೆಯವ್ರ ಥರ ಬಂದ್ಬಿಡೋದು, ಆ ಹುಡುಗಿ ಕಡೆಯವರೇ ಅವ್ರ ಥರ ಬಂದುಬಿಡೋದು. ಅವರೇ ಬಂದು ಯಾರು ನೀನು, ನೀನು ತೆಗಿ ಅಂತ ಎಲ್ಲ ಆತನ ಬಟ್ಟೆ ಬರೀ ಎಲ್ಲ ಕಿತ್ಕೊಂಡು, ಆತನ ಪರ್ಸ್ ಕಿತ್ಕೊಂಡು, ಆತನ ಮೊಬೈಲ್ ಫೋನ್ ಕಿತ್ಕೊಂಡು, ಹಣ ಇಷ್ಟು ಹಾಕಬೇಕು, ATM ಇದ್ದರೆ ಡ್ರಾ ಮಾಡಿಕೊಡು ಅನ್ನೋದು ಎಲ್ಲವನ್ನೂ ಮಾಡಿಬಿಡ್ತಾರೆ. ಅಲ್ಲಿ ಗಾಬರಿ ಆಗ್ತಾನೆ, ಮನೆಯವರು ತಿಳಿಸ್ಬಿಡ್ತೀನಿ ಅಂತಾನೆ, ಎಲ್ಲ ಇದೊಂಥರ ಮಾಡ್ತಾರೆ. ಇದು ಬ್ಲ್ಯಾಕ್ ಮೇಲ್ ಶುರು ಮಾಡ್ಕೊಳ್ತಾರೆ. ಮಾರ್ಗ 2, ಮೊದಲು ಚಾಟ್ ಮಾಡೋದು, ನಂತರ ವಿಡಿಯೋ ಕಾಲ್ ಮಾಡೋದು, ಬೆತ್ತಲೆಯಾಗಿ ವಿಡಿಯೋ ಕಾಲ್ ರೆಕಾರ್ಡ್ ಮಾಡ್ಕೊಳ್ಳೋದು. ಸ್ವಲ್ಪ ಯಾಮಾರಿದ್ರೂ ಕೂಡ ಇಡೀ ಜೀವನನೇ ಹಾಳಾಗ್ಬಿಡುತ್ತೆ. ವಿಡಿಯೋ ಕಾಲ್ ರೆಕಾರ್ಡ್ ಆಯಿತು, ಅವನ ಕಥೆ ಮುಗೀತು ಅಂತ. ಆ ಬೆತ್ತಲೆ ರೆಕಾರ್ಡ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಶುರುವಾಗುತ್ತೆ. ಏನಪ್ಪ ಕಾನೂನು? ತುಂಬ ಸ್ಟ್ರಾಂಗ್ ಕಾನೂನು ಇದೆಯಾ? ಹನಿ ಟ್ರ್ಯಾಪ್ ಅನ್ನೋ ಸಪ್ರೇಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿರೋದು. ರೇಪ್ ವಿಚಾರ ಬೇರೆನಾ ಇದರಲ್ಲಿ? ಹನಿ ಟ್ರ್ಯಾಪ್ ವಿಚಾರ ಬೇರೆನಾ? ವಂಚನೆ ಬೇರೆನಾ? ಮೋಸ ಬೇರೆನಾ? ಜಾಲ ಬೇರೆನಾ? ಇವೆಲ್ಲವೂ ಕೂಡ ಇದು ಒಟ್ಟಾರೆಯಾಗಿ ಎಲ್ಲವೂ ಕೂಡ ಸಂಘಟನೆ ಆಗಿರ್ತಾವ ಇಲ್ಲಿ ಇದು ಸಂಘಟನಾ ಅಪರಾಧಗಳ ವ್ಯಾಪ್ತಿಗೆ ಇದು ಯಾಕೆ ಬರುತ್ತೆ? ಬರಲ್ಲ. ಕಾನೂನು ಇಲ್ವಾ ಅಂತ ನೋಡಿದಾಗ ನೋಡಿ, ಇಲ್ಲಿವರೆಗೂ ಇರತಕ್ಕಂಥದ್ದು ಕಠಿಣ ಕಾನೂನುಗಳು ಇದರಲ್ಲಿ ಇಲ್ಲ ಅಂತ. ಹನಿ ಟ್ರ್ಯಾಪನ್ನು ಡಿಫೈನ್ ಮಾಡುವಂತಹ ಒಂದು ಡೆಫಿನಿಷನ್, ಒಂದು ಲಾ ಪ್ರಕಾರದ ಒಂದು ಡೆಫಿನಿಷನ್ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ. ತಜ್ಞರಿರ್ತಾರೆ, ಅವರು ಕೂಡ ಮಾತಾಡಿಸ್ತೀನಿ ನಾನು. ಕಾನೂನುಗಳ ಕೊರತೆ ದೊಡ್ಡ ಮಟ್ಟದಲ್ಲಿ ಇದಕ್ಕಿದೆ ಅಂತ. ಏನು ಮ್ಯಾಕ್ಸಿಮಮ್ಮು? ವಂಚನೆ, ಸುಲಿಗೆ, ಈ ಸೆಕ್ಷನ್ಗಳ ಅಡಿಯಲ್ಲಿ ಮಾತ್ರ ಕೇಸ್ ಹಾಕಬಹುದು ಅಂತ ಇದೆ. ಈಗೇನಾದರೂ ಅಪ್ಡೇಟ್ ಆಗಿದೆಯಾ? ಭಾರತೀಯ ದಂಡ ಸಂಹಿತೆ ಪ್ರಕಾರವಾಗಿ, ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರವಾಗಿ ಅಪ್ಡೇಟಲ್ಲ ಆಗಿದೆಯಲ್ಲ, ಇದರಲ್ಲಿ ಏನಾದರೂ ಇದಕ್ಕೆ ಅವಕಾಶಗಳಿದೆಯಾ? ಹನಿ ಟ್ರ್ಯಾಪ್ ಒಂದು ಗ್ಯಾಂಗ್ ಮಾಡ್ತು ಅಂದರೆ ಜೀವಮಾನ ಪೂರ್ತಿ ಅವರು ಸರಳುಗಳ ಹಿಂದೆ ಇರಬೇಕು, ಆ ಥರದ್ದು ಇದೆಯಾ? ಮ್ಯಾಕ್ಸಿಮಮ್ ವಂಚನೆ, ಸುಲಿಗೆ, ಏನೋ ಒಂದು ವಂಚನೆ ಮಾಡಬೇಕು ಅಂತಿದ್ರು, ಮೋಸ ಮಾಡಬೇಕು, ಯಾವುದೋ ಒಂದು 10-20 ಲಕ್ಷಕ್ಕೆ, 5 ಲಕ್ಷಕ್ಕೆ, 3 ಲಕ್ಷಕ್ಕೆ ಆ ಕೇಸ್ ಆದಾಗ ಹೋಗ್ತಾರೆ. ನ್ಯಾಯಾಂಗ ಬಂಧನ 14 ದಿನ, ಆಮೇಲೆ ಇನ್ನೊಂದು 14 ದಿನ ನ್ಯಾಯಾಂಗ ಬಂಧನ, ಆ ನಂತರದಲ್ಲಿ ಬೇಲ್, ಫಿನಿಶ್, ಅಲ್ಲಿಗೆ ದಿ ಎಂಡ್. ಈ ಥರ ಆಗ್ತಾ ಇದೆಯಾ? ಸೊ ಮತ್ತೆ ಏನೇನು ಶಿಕ್ಷೆಗಳೇನಾದರೂ ಇದೆಯಾ ಇವರಿಗೆ? ಹನಿ ಟ್ರ್ಯಾಪನ್ನ ಒಳಗಾಗಿ ಅಥವಾ ವಂಚನೆಗೊಳಗಾಗೋದು ಎಷ್ಟು ಮುಜುಗರ ಅನುಭವಿಸ್ತಾನೋ, ಈ ಕಡೆ ಅದನ್ನು ತಂಡ ಮಾಡ್ತಾರಲ್ಲ, ಅದು ಅಷ್ಟೇ ಘೋರ ಅಪರಾಧವಲ್ಲವೇ? ಆ್ಯಸ್ ಇಫ್ ಲವ್ ಮಾಡುವವರ ಥರದಲ್ಲಿ, ಆ್ಯಸ್ ಇಫ್ ತುಂಬ ಇಷ್ಟಪಡ್ತಾ ಇದ್ದೀವಿ ನಿಮ್ಮನ್ನು ಅನ್ನೋ ಥರದಲ್ಲಿ, ಆ್ಯಸ್ ಇಫ್ ನಾವು ಮದುವೆನೇ ಆಗಿಬಿಡೋಣ ಅನ್ನೋ ರೀತಿಯಲ್ಲಿ, ಇವೆಲ್ಲವನ್ನು ಕೂಡ ಒಂದು ಬಲೆ ಹೆಣೆದು ಒಬ್ಬ ವ್ಯಕ್ತಿಯೊಬ್ಬನನ್ನು ನಂಬಿಸಿ ಬಲೆಗೆ ಕೆಡವಿ ಆನಂತರ ಆ ಒಂದು ಖಾಸಗಿ ಕ್ಷಣಗಳನ್ನು ಆಚೆಗೆ ಬಿಡೋದಿದೆಯಲ್ಲ, ಇದು ಅಪರಾಧ ಆಗಲ್ವಾ? ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದಮೇಲೆ.